ನಮ್ಮ ರೇಷ್ಮೆಗೆ ಅದು ಯಾರು ಕಣ್ಣು ಬಿತ್ತೋ ಗೊತ್ತಿಲ್ಲ. ಇತ್ತೀಚೆಗೆ 700 ರೂಪಾಯಿ ಇದ್ದಂಥ ರೇಷ್ಮೆ ಗೂಡಿನ ಬೆಲೆ 450ರಿಂದ 550ಗೆ ಸುಸ್ತಾಗ್ಬಿಟ್ಟಿದೆ. ಹತ್ತತ್ರ ಕೆ ಜಿಗೆ 200ರಿಂದ 250 ರೂಪಾಯಿ ನಷ್ಟ ಆಗಿರ್ತಕ್ಕಂಥದ್ದು. ಏನಿಲ್ಲ ಅಂದರೂ ಒಂದು 100 ಮೊಟ್ಟೆ ಮೇಯಿಸೋರಿಗೆ 25ರಿಂದ 30 ಸಾವಿರ ರೂಪಾಯಿ ನಷ್ಟ ಆಗ್ತಾಯಿದೆ. ಇದು ಜಾಸ್ತಿ ದಿನ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಷ್ಟು ದಿನ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಅಂದಂಗೆ ನಮ್ಮ ಹುಳ 4ನೇ ಜ್ವರಕ್ಕೆ ಬಂದಾಗಿರ್ತಕ್ಕಂಥದ್ದು ನೀವು ಅಬ್ಸರ್ವ್ ಮಾಡ್ಬೋದು. ಸುಣ್ಣವನ್ನು ಕೊಟ್ಟಿದ್ದೀನಿ, ನಾಟಿ ಸುಣ್ಣ ಅಲ್ಲ, ಫಿಲ್ಟರ್ ಸುಣ್ಣ. ಈ ಒಂದು ಸೀಸನಲ್ಲಿ ನಾಟಿ ಸುಣ್ಣ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಫಿಲ್ಟರ್ ಸುಣ್ಣವನ್ನು ಲೈಟಾಗಿ ಕೊಡಬೇಕು, ಅದು ಜಾಸ್ತಿನೂ ಕೊಡುವಂಥ ಅವಶ್ಯಕತೆ ಇರೋದಿಲ್ಲ. ಇನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು, ಇಲ್ಲಿ ನಾನು ನ್ಯೂಸ್ ಪೇಪರ್ ಬದಲು ಸೀರೆಗಳನ್ನು ಬಳಕೆ ಮಾಡಿದ್ದೀನಿ. ಕೆಲವು ಭಾಗಗಳಲ್ಲಿ ಈ ಒಂದು ಸೀರೆಗಳನ್ನು ಯಥೇಚ್ಛವಾಗಿ ಬಳಕೆ ಮಾಡ್ಕೊತಾರೆ. ಅದನ್ನು ಮತ್ತೆ ನೆಕ್ಸ್ಟ್ ಬ್ಯಾಚ್ಗೆ ಯೂಸ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಅದನ್ನು ಒಗೆದು ಚೆನ್ನಾಗಿ ಡ್ರೈ ಮಾಡಿ ಆಮೇಲೆ ಅದನ್ನು ಮತ್ತೆ ಯೂಸ್ ಮಾಡಬೇಕಾಗುತ್ತೆ. ಜ್ವರದಲ್ಲಿ ಈ ಒಂದು ನ್ಯೂಸ್ ಪೇಪರನ್ನು ಯೂಸ್ ಮಾಡ್ತೀವಿ. ಅದಾದ ನಂತರ 3ನೇ ಜ್ವರ ಇದ್ದ ಮೇಲೆ ಈ ಒಂದು ಸೀರೆಗಳನ್ನು ಯೂಸ್ ಮಾಡುವಂಥದ್ದು. ಕಳೆದ 10 ದಿನಗಳಿಂದ ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂಥ ಸಾಕಷ್ಟು ವಿಚಾರಗಳನ್ನು, ನನಗೆ ಗೊತ್ತಿರತಕ್ಕಂಥ ಮಾಹಿತಿಯನ್ನು ಮಾತ್ರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಆದಷ್ಟು ಇಂತಹ ವೀಡಿಯೋಗಳನ್ನು ಎಲ್ರಿಗೂ ಸಹ ಶೇರ್ ಮಾಡಿ ನಿಮ್ಮ ಮನೆ ಮಗನನ್ನು ಬೆಳೆಸಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವೀಡಿಯೋದಲ್ಲಿ. ನಮ್ಮ ಪೇಜನ್ನು ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಫಾಲೋ ಮಾಡಿಕೊಂಡು ಈ ವಿಡಿಯೋನ ಆದಷ್ಟು ಎಲ್ರಿಗೂ ಸಹ ಶೇರ್ ಮಾಡಿ. ಎಲ್ರಿಗೂ ನಮಸ್ಕಾರ.